ಹಲೋ ಗಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ನಾನಿವತ್ತು ಬನವಾಸಿಯಲ್ಲಿರೋ ಮಧುಕೇಶ್ವರ ಟೆಂಪಲಲ್ಲಿದ್ದೀನಿ. ಸೊ ನೋಡ್ಬೋದು, ಇದು ತುಂಬ ಹಳೆಯ ಆರ್ಕಿಟೆಕ್ಚರ್ ಅಂತಲೇ ಅನಿಸುತ್ತೆ ನಿಮಗೆಲ್ಲ. ಹೌದು, ಇದು ಕದಂಬಾಸ್ ಟೈಮಲ್ಲಿ ಮಾಡಿರುವಂಥ ದೇವಸ್ಥಾನ. ಇದು ಕದಂಬಾಸ್ ಆಳ್ವಿಕೆಯಲ್ಲಿ ಆಗಿದ್ದು. ಸೊ ಇದನ್ನ ಕಟ್ಟಿ 1900 ಇಯರ್ಸ್ ಆಗಿದೆ. ನೋಡ್ಬೋದು ಆರ್ಕಿಟೆಕ್ಚರ್ ಎಲ್ಲ ಎಷ್ಟು ಹಳೇದು, ಇನ್ನೂ ಹೇಗಿದೆ. ಪಿಲ್ಲರ್ ನೋಡಿ, ಎಂಟ್ರೆನ್ಸ್ಗೆ ಪಿಲ್ಲರ್ ಇದೆ. ಸೊ ಬನ್ನಿ, ಫುಲ್ ಟೆಂಪಲ್ ನಾನು ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಮಿಡ್ಲಲ್ಲಿ ಮಧುಕೇಶ್ವರ ದೇವಸ್ಥಾನ ಇದೆ. ಅದೇ ಇಲ್ಲಿದ ಮೇನ್ ದೇವರು. ಸೈಡಿಗೆ ಬಂದರೆ ಇಲ್ಲಿ ತುಂಬಾ ದೇವಸ್ಥಾನಗಳಿದೆ. ನೋಡ್ಬೋದು, ಚಿಕ್ಕ ಚಿಕ್ಕ ದೇವಸ್ಥಾನ. ಇಲ್ಲಿ ನೋಡಿ, ಲಕ್ಷ್ಮೀ ನರಸಿಂಹ ಟೆಂಪಲ್ ಇದೆ. ನೀವೀಗ ನೋಡ್ತಿರ್ಬೋದು, ಅದೇ ಟೆಂಪಲ್ ಇದು, ಲಕ್ಷ್ಮೀ ನರಸಿಂಹ ಅಂತ. ಇದೇ ಥರ ತುಂಬ ಟೆಂಪಲ್ಗಳಿದೆ. ಸೊ ನೋಡಿ, ಇದೇ ಥರ ಫುಲ್ಲು ಟೆಂಪಲ್ಗಳಿಂದನೇ ಸರೌಂಡ್ ಆಗಿದೆ ಇದು. ಈಗ ನೀವು ಮುಂದೆ ನೋಡ್ತಿರ್ಬೋದು ಗಣಪತಿ ದೇವಸ್ಥಾನ. ಇದರ ಸ್ಪೆಷಾಲಿಟಿ ಏನಂದರೆ, ಅರ್ಧ ಗಣಪತಿ ಇಲ್ಲಿದೆ, ಇನ್ನರ್ಧ ವಾರಣಾಸಿಯಲ್ಲಿರುವ ಕಾಶಿಯಲ್ಲಿದೆ. ಅದನ್ನು ಉತ್ತರ ಕಾಶಿ ಅಂತಾರೆ. ಆ್ಯಕ್ಚುಲಿ ಬನವಾಸಿಯನ್ನು ದಕ್ಷಿಣ ಕಾಶಿ ಅಂತಾರೆ. ಸೊ ಅರ್ಧ ಉತ್ತರ ಕಾಶಿಯಲ್ಲಿದೆ, ಇನ್ನರ್ಧ ದಕ್ಷಿಣ ಕಾಶಿ ಅಂದರೆ ಬನವಾಸಿಯಲ್ಲಿದೆ. ಇದೇ ಈ ದೇವರದ ಸ್ಪೆಷಾಲಿಟಿ. ಮತ್ತು ಹಾಗೆ ಮುಂದೆ ಬಂದರೆ ಸ್ಟ್ರೈಟಾಗಿ ಬರಬೇಕು. ಹಂಗೆ ಸ್ಟ್ರೈಟಾಗಿ ಬಂದರೆ ಇಲ್ಲಿ ನೋಡಿ, ನಿಮಗೆ ಒಂದು ದೇವಸ್ಥಾನ ಕಾಣುತ್ತೆ. ಅದೇ ಪಾರ್ವತಿ ದೇವಸ್ಥಾನ. ನೋಡಿ ತೋರಿಸ್ತೀನಿ ಈಗ. ಇದೇ ಪಾರ್ವತಿ ದೇವಸ್ಥಾನ. ಇಲ್ಲಿ ಪಾರ್ವತಿ ದೇವರು ಸ್ಥಾಪನೆ ಆಗಿದೆ. ಸೊ ಈಶ್ವರ ಆ ಕಡೆ ಇದೆ, ಪಾರ್ವತಿ ಈ ಕಡೆ ಇದೆ. ಬಲಗಡೆ ಪಾರ್ವತಿ ಇದೆ, ಸೊ ಇಲ್ಲಿ ಈಶ್ವರ. ನೋಡಿ, ಇದೇ ಇಲ್ಲಿನ ಮೇನ್ ದೇವರು ಅಂತಲೇ ಹೇಳ್ಬೋದು. ಮಧುಕೇಶ್ವರ ಅಂದರೆ ಈಶ್ವರ. ಸೊ ಇದೇ ಪಾರ್ವತಿ ದೇವಸ್ಥಾನ. ಮತ್ತು ಹಂಗೆ ಲೆಫ್ಟಿಗೆ ತಿರುಗಿದ್ರೆ, ಹಂಗೆ ಸ್ವಲ್ಪ ಸ್ಟ್ರೈಟಾಗಿ ಬಂದು ಮತ್ತು ಲೆಫ್ಟಿಗೆ ತಿರುಗಿದ್ರೆ ಇಲ್ಲಿ ಒಂದು ಲಿಂಗು ಇದೆ. ಈ ದೇವರಿನ ಸ್ಪೆಷಾಲಿಟಿ ಏನಂದರೆ, ಈ ದೇವರು ಯಾವಾಗಲೂ ಧ್ಯಾನದಲ್ಲೇ ಇರ್ತಾರಂತೆ. ನಾವೇನಾದರೂ ಇದಕ್ಕೆ ಕ್ಲ್ಯಾಪ್ಸ್ ಹೊಡೆದು ಸೌಂಡ್ ಮಾಡಿದ್ರೆ ನಮ್ಮ ಕಡೆ ಅಟೆನ್ಷನ್ ಕೊಟ್ಟು ನಮಗೆ ಆಶೀರ್ವಾದ ಮಾಡ್ತಾರಂತೆ. ಇದನ್ನು ನೀವು ನೋಡ್ಬೋದು. ಇದರ ಹೆಸರು ಸಾಕ್ಷಿ ಗಣಪತಿ ಅಂತ. ನಾವಿಲ್ಲಿ ಬಂದು ಬನವಾಸಿ ದೇವಸ್ಥಾನಕ್ಕೆ ಕೈ ಮುಗ್ದಿದ್ದೀವಿ ಅಂತ ನಮಗೆ ಸಾಕ್ಷಿ ಹೇಳುತ್ತಂತೆ. ಮತ್ತು ಇದಕ್ಕೆ ನಾವು ನಮಸ್ಕಾರ ಮಾಡಿ ಮೇಲೆ ನೋಡಿದ್ರೆ ಅದನ್ನು ಕಳಸ ನಮಗೆ ಕಾಣಿಸಿದ್ರೆ ನಾವು ಕೈಲಾಸವನ್ನು ನೋಡಿದಷ್ಟು ಪುಣ್ಯ ನಮಗೆ ಕೊಡುತ್ತಂತೆ ಈ ಗಣಪತಿ. ಇದೇ ಈ ದೇವರ ಸ್ಪೆಷಾಲಿಟಿ. ಮತ್ತು ನೋಡಿ, ನೀವು ಈ ಬಸವಣ್ಣನ ನೋಡ್ತಾ ಇದ್ದೀರಾ. ಇದು ಬಲಗಡೆ ಕಣ್ಣು ಪಾರ್ವತಿ ನೋಡ್ತಾ ಇದ್ದರೆ, ಎಡಗಡೆ ಕಣ್ಣು ಈಶ್ವರನ ನೋಡ್ತಾ ಇದೆ. ಇದೇ ಈ ಬಸವಣ್ಣನ ಸ್ಪೆಷಾಲಿಟಿ ಈ ದೇವಸ್ಥಾನದಲ್ಲಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಂತೂ ಮರಿಬೇಡಿ. ಸೊ ನೀವು ಈ ಥರ ಮಾಡೋದ್ರಿಂದ ನನಗೂ ಹೊಸ ವಿಡಿಯೋ ಕಂಟೆಂಟ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಹೊಸ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಿರ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಪೀಸ್.